ಸೊ ಈಸ್ ಪ್ರೀತಿಯ ಹುಚ್ಚ ಸಿನಿಮಾದ ಸಿ ಜಿ ಚೋಲ್ ಏನಿದೆ ಅದು ನಿಮ್ಮ ಮುಂದೆ ಲೋಕಾರ್ಪಣೆ ಆಗಿದೆ. ಸೊ ಈಸ್ ಇಟ್ಸ್ ರಿಕ್ವೆಸ್ಟೆಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ನಮ್ಮೆಲ್ಲರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಿನಿಮಾ ಇದೇ ತಿಂಗಳು 18ನೇ ತಾರೀಕು ಬರ್ತಾ ಇದೆ. ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಗಿದ್ದೆ. ಪಾಪ ಯಾರು ತಮಿಳ್ನಾಡಿಂದ ಒಬ್ಬ ಡೈರೆಕ್ಟರ್ ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮ ಜನ ಬಂದಿಲ್ಲ ಅಂತ ಅವಾಗ ನೋವು ನನಗೂ ಇತ್ತು. ಏನಪ್ಪ ಈ ಥರದ್ದು ಚೂರು ಅವ್ರಿಗಿಲ್ಲೋ ಸರ್ ನಾವಲ್ಲಿ ಪ್ರೆಸಿಡೆಂಟ್ ಕರೆದ್ರೆ ಅಷ್ಟು ಜನ ಬರ್ತಾರೆ, ಇಲ್ಲೇನು ಸರ್ ಹಿಂಗೆ ನಾವು ಇಲ್ಲಿಯವರ ಅಂತ ಅದಕ್ಕೆ ಅನೇಕ ಕಾರಣಗಳಿದೆ ಬಿಡಪ್ಪ ಅಂತ ಸಮಾಧಾನ ಮಾಡಿದ್ದಾಯಿತು. ಬಟ್ ನನಗೆ ಗೊತ್ತಿರಾಗೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಯಾವಾಗಲೂ ಕನ್ನಡ ಸಿನಿಮಾಗಳನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. ಏಕೆಂದರೆ ನಾನು ಕೂಡ 28 ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಥರ ಅನೇಕರ ಸಹಕಾರ ಇರೋದ್ರಿಂದಲೇ ಇದ್ದೀವಿ. ಅನೇಕ ಏಳು ಬೆಳೆಗಳ ನಡುವೆ ಇನ್ನೂ ಚಾಲ್ತಿಗಿದ್ದೀವಿ ಅಂತಂದರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ. ಇನ್ನು ನಾನು ಡೈರೆಕ್ಟ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲು ನಮ್ಮ ಚೇಂಬರ್ ಆದಾಗ ಆರಂಭದ ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತಗೊಂಡ್ಬಂದರು. ಬಹುಶಃ ಆ ಸಿನಿಮಾ ನಮ್ಮ ಚೇಂಬರ್ನಲ್ಲಿ 25 ದಿವಸ ಕಂಡ ಮೊದಲ ಚಿತ್ರ ಅದು. ಅದಕ್ಕಿಂತ ಮುಂಚೆ ಯಾವ ಸಿನಿಮಾ ಅಷ್ಟು ಸಹ ಓಡಿರಲಿಲ್ಲ. ಅದೊಂದು ಹೆಗ್ಗಳಿಕೆ ನನ್ನ ಸಂಸ್ಥೆಗೆ. ಅಂಥ ಒಂದು ಸಿನಿಮಾನ ಆರಂಭದ ದಿನಗಳಲ್ಲಿ ನನ್ನ ವಾಣಿಜ್ಯ ಮಂಡಳಿಗೆ ನೀಡಿದಂಥ ನಿರ್ದೇಶಕ. ಮೊನ್ನೆ 2-3 ದಿವಸ ಪ್ರೆಸ್ ಮೀಟ್ ಯಾವುದೋ ಬೇರೆ ಬೇರೆ ಕರೆದಾಗ ನಾನು ಹೋಗೋಕ್ಕಾಗಿರಲಿಲ್ಲ, ಮುಹೂರ್ತಕ್ಕೆ ಹೋಗೋಕ್ಕಾಗಿರಲಿಲ್ಲ. ಜೊತೆಗೆ ಮೊನ್ನೆ ಟೀಸರ್ ರಿಲೀಸ್ ಮಾಡಿದಾಗಲೂ ಪತ್ರಿಕಾಗೋಷ್ಠಿ ಇತ್ತು, ಬರೋಕ್ಕಾಗಲಿಲ್ಲ ಅಂತಂದ್ರು. ಇವತ್ತು ಆಪಾದನೆ ಬೇಳಗಾಲ ಆಪಾದನೆ ಇತ್ತು. ಇಲ್ಲಪ್ಪ ನಾನು ಬಂದೇ ಬರ್ತೀನಿ ಇವತ್ತು. ನಾನು ಹೇಳಿದೆ ಚಿತ್ರ ಬಿಡುಗಡೆಗಾಗಿ ಇಟ್ಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡೋದಂಥದ್ದು ಏನಿರುತ್ತೆ, ನೀವುಗಳು ಮಾತಾಡಬೇಕಾಗತ್ತೆ, ನಿಮ್ಗಳದ್ದು ಕೆಲಸ ಅದು ಅಂತ ಹೇಳಿದೆ. ಇಲ್ಲ ಸರ್ ನೀವು ಬರಲೇಬೇಕು ಅಂತಂದರು. ಅವರ ಪ್ರೀತಿಗೆ ಮಣಿದು ನಾನು ಬಂದೆ. ಸೊ ಟೀಸರ್ ನೋಡಿದೆ, ಸಾಂಗ್ ನೋಡಿದೆ. ಬಹುಶಃ ಅದೆಲ್ಲವೂ ಕೂಡ ನೀವು ತಾಂತ್ರಿಕವಾಗಿ ಆಗಿದೆ, ಕಲಾವಿದರು ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ, ನಿರ್ದೇಶನದ ತಾಕತ್ತು ಅವ್ರಿಗೆ ಎಷ್ಟಿದೆ ಅಂತ ಬಹುಶಃ ಈಗ ನಿಮಗೆ ಗೊತ್ತಾಗಿರುತ್ತೆ. ಈಗ ನಾನು ಹೇಳಿದಾಗ ಅದು ಹೊಗಳಿಕೆನೂ ಆಗ್ಬೋದು ಅಥವಾ ತೆಗಿಲಿಕೆನೂ ಆಗ್ಬೋದು. ಇನ್ನೊಂದು ಮುಖಸೂಚಿ ಕೃಷ್ಣ ಕೂಡ ಹೇಳ್ತೇನೆ ಅಂತ ಅನ್ಬೋದು. ಅದೆಲ್ಲವನ್ನು ಬಿಟ್ಟು ನಿಮಗಂತೂ ಒಂದು ತಲೆಯಲ್ಲಂತೂ ಇದೆ. ಕೆಲವು ಬೆಳಗ್ಗೆ ನಿಮ್ಮ ವೃತ್ತಿಪರತೆ ಅದೇ ಆಗಿರೋದ್ರಿಂದ ವೃತ್ತಿಲೇ ಪ್ರತಿನಿತ್ಯ ನೀವು ಇಂಥದ್ದೇ ಸಿನಿಮಾಗಳನ್ನ ನೋಡೋರಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಅತಿ ಹೆಚ್ಚು ಮಾತಾಡೋಕ್ಕಿಲ್ಲ. ಬಟ್ ಒಂದೇನಪ್ಪ ಅಂತಂದರೆ ಈ ಥರದ ಬಗ್ಗೆ ನನಗೆ ತುಂಬ ಗೌರವ ಇರೋದೇನು ಅಂತಂದರೆ ಒಂಥರ ಹುಡುಕಾಟದ ಜೀವಿ. ಏನೋ ಹುಡುಕ್ತಿರ್ತಾನೆ, ಯಾವುದೋ ಕಥೆಗಳು ಹುಡುಕ್ತಿರ್ತಾನೆ. ಮೊನ್ನೆ ಯಾವುದೋ 18 ಎಕರೆ ಲಕ್ಕಪ್ಪ ಅಂತ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ಬಿಟ್ಟ ಸರ್. ಅವಾಗ ಭೂಮಲ್ಲಿ ಈ ಒಂದೊಂದು ಸೈಟ್ 4 ಜನಕ್ಕೆ ಮಾಡ್ಬಿಡ್ತಾರೆ. ಪಾಪ ಅಮಾಯಕರು ಯಾರೋ ತಗೊಂಡು ಬಲಿಪಶು ಆಗ್ಬಿಡ್ತಾರೆ. ಒಳ್ಳೆ ಕಾನ್ಸೆಪ್ಟ್ ಮಾಡೋದು. ಈಗ ಕರೆಂಟ್ ಅಫೇರ್ಸ್ ಅದು. ಈಗ ಸೈಟ್ ವ್ಯಾಲ್ಯೂ ಭೂಮಿ ಬೆಲೆ ಏರ್ತಿದ್ದಾಗೆ ಅವ್ರು 4 ಜನಕ್ಕೆ ಮಾಡ್ತಾರೆ. ಯಾಕೆಂದ್ರೆ ನಾನು ಕೂಡ ಈಗ ಅದರಲ್ಲಿ ಒಬ್ಬ ಪೇಷಂಟೆ. ಯಾಕೆಂದ್ರೆ ಅಲ್ಲೆಲ್ಲ ಒಂದು ಕಡೆ ನಾನು ಈಗ 18 ವರ್ಷದಿಂದ ಒಂದು ಸೈಟ್ ತೊಗೊಂಡಿದ್ದೆ. ಅವ್ರಿಗೆ 3ನೇ ಹೆಂಡತಿ ಇದ್ದಂತೆ ನನಗೆ ಸೈಟ್ ಮಾರ್ದಲ್ಲಿ. ಅವ್ರು ಕೇಸ್ ಹಾಕೋರಿಗೆ ನನ್ನ ಮೇಲೆ, ನಾನು 3ನೇ ಹೆಂಡತಿ ಮಗ. ಈಗ ಅದೊಂದು ಹೊಸ ಅನುಭವ. ಆಗಲೇ ಹೇಳೋರಿಗೆ ಇದೊಂದು ಹೊಸ ಅನುಭವ. ಈ ಸೈಟ್ ಮಾರಲ್ಲಿ ನಿಮ್ಗೆ 8 ಜನ ಹೆಂಡ್ತಿದ್ದೀರ ಅವರಪ್ಪ, ಇದೆಷ್ಟೇ ಜನ ಈ ವಂಶವೃಕ್ಷದಲ್ಲಿ ಇವೆಲ್ಲವೂ ಸೇರಿಸ್ಕೊಡಪ್ಪ ಅಂತ ಒಂದು ಕೇಳೋ ಒಂದು ಹೊಸ ಅನುಭವ ನನಗಾಯ್ತು. ಆಗಲೇ ಹೇಳೋದಕ್ಕೆ ಅಲ್ಲ, ವಂಶವೃಕ್ಷದಲ್ಲಿ ಅವ್ರು ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಅದರಲ್ಲಿ ಮೊದಲನೇ ಹೆಂಡತಿ ಮಗ ಸೈನ್ ಹಾಕಿದ್ದಾರೆ ನನಗೆ. ಮೊದಲನೇ ಹೆಂಡತಿ ಸತ್ತೋಗಿದ್ದಾರೆ, ಮೊದಲನೇ ಹೆಂಡತಿ ಮಗ ಸೈನ್ ಹಾಕಿದ್ದಾರೆ. ಇಷ್ಟು ವರ್ಷ ಯಾರು ಮಾತಾಡ್ತಿಲ್ಲ. ಈಗ ಅವ್ನು 3ನೇ ಹೆಂಡತಿ ಮಗ ಅಂತ ಕೇಸ್ ಹಾಕಿದ್ರು. ಹಂಗೆ ಅದಕ್ಕೆ ನನಗೊಂದು ನಾನೇ ಪೇಷಂಟ್ ಇದ್ದೀನಪ್ಪ, ಅದರಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ಯಾ ಫಸ್ಟ್ ಮಾಡು ಅಂದರೆ ಜನಕ್ಕೆ ಒಂದು ಅವೇರ್ನೆಸ್ ಕೊಡುವಂಥ ಸಿನಿಮಾಗಳ ಬಗ್ಗೆ ಹುಡುಕಾಟ ಮಾಡ್ತಿರ್ತಾರೆ. ಈಗಲೂ ಕೂಡ ಅವರು ಅಲ್ಲಿ ಕಥೆಯಲ್ಲಿ ಹೇಳೋದು ರೀತಿ ನೋಡಿದ್ರೆ ಬಹುಶಃ ಅದು ನಡೆದಂಥ ಕತೆ ಮೋಸ್ಟ್ಲಿ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಮಾರೋ ಕತೆ ಇರ್ಬೋದು ಅಂತ ಅನ್ಕೋತೀನಿ. ಈ ಸನ್ನಿವೇಶಗಳನ್ನ ನೋಡಿದ್ರೆ ಬಹುಶಃ ಆ ಥರದ ಒಂದು ಸಾಮಾಜಿಕವಾಗಿ ಸಮಾಜ ತಿದ್ದುವ ಮತ್ತು ಸಮಾಜದಲ್ಲಿ ನಡೆಯುವಂಥ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋಂಥ ಹುಡುಗ, ಅದು ನನಗೆ ಖುಷಿ ಕೊಡುವಂಥದ್ದು. ಇನ್ನು ಎಲ್ಲರೂ ಸಿನಿಮಾ ಮಾಡೇ ಮಾಡ್ತೀವಿ. ಅದು ಸಿನಿಮಾದ ಗುಣಮಟ್ಟ ಅಥವಾ ತಾಂತ್ರಿಕವಾಗಿ ಅಥವಾ ಚಿತ್ರೀಕರಣನ ದೌರ್ಬಲ್ಯ ಅಥವಾ ನಾವು ಚಿತ್ರ ಮಾಡಬೇಕಂತಂದ್ರೆ ಕೆಲವು ಹಣಕಾಸಿನ ಮುಗ್ಗಟ್ಟಿನಿಂದಲೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ದುರ್ಬಲ ಆಗ್ಬೋದು ಅನ್ನೋದು ಬಿಟ್ಟರೆ, ಬಟ್ ಯಾವುದೋ ಒಂದು ಗಟ್ಟಿ ಕಥೆಯನ್ನ ನಾನು ಹೇಳಕ್ ಹೊಟ್ಟಿದ್ದೀನಿ ಅಂತಂದಾಗ ಅಲ್ಲಿ 4 ಶಾರ್ಟ್ ಕಡಿಮೆ ತೆಗೆದ್ರು ಕತೆ ನೋಡಿಸುತ್ತೆ. ಅಥವಾ ಯಾವುದೋ ಲೊಕೇಶನ್ ಹಿಂಗೇ ಬೇಕು, ಆ ಸಿನಿಮಾಕ್ಕೆ ಸಟ್ಟೆ ಹಾಕಬೇಕು, ಆ ಥರದ್ದೇ ಕಲಾವಿದರು ಬೇಕು ಅನ್ನೋದು ಬಿಟ್ಟು ಕೂಡ ಒಂದು ಕತೆ ಹೇಳ್ತಾ ಹೋಗುತ್ತೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ತಿಥಿಯಿಂದ ಹಿಡಿದು 3-2 ಏನೋ ಒಂದು ಸಿನಿಮಾ ಬಂತು, ಆ ಥರದ ಸಿನಿಮಾಗಳಿಂದ ಹಿಡಿದು ಕಲಾವಿದರಿಂದಲೇ ಕತೆ ಗಟ್ಟಿಯಾಗಿದ್ದು ನಿರ್ದೇಶಕರಿಗೆ ಹೀರೋ ಆದ್ರೆ ಸಿನಿಮಾ ಓಡಿರೋದ್ರು ಪುಟ್ಟಣ್ಣ ಕಣಗಾಲಿಂದ ಇವತ್ತಿನ ಬಟ್ಟನವರೆಗೆ ಮತ್ತು ಇಲ್ಲಿಂದ ಮುಂದುವರೆಗೂ ನಾವು ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ, ಗೆದ್ದಿರೋದು ನೋಡಿದ್ದೀವಿ. ಇಲ್ಲಿ ಕಥೆಯ ಜೊತೆಗೆ ನಿರ್ದೇಶಕ ಹೀರೋ ಆದ್ರೆ ಖಂಡಿತ ಸಿನಿಮಾ ಗೆದ್ದಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ. ಈ ತರ ಸಮಾಜ ತಿದ್ದುವ ಮತ್ತೆ ಸಮಾಜಕ್ಕೆ ಒಂದು ಏನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಇದೇ ತರದ ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದಾರೆ ಅವರು.
ದಯವಿಟ್ಟು ನೀವು ಸಹಕಾರ ಇರಲಿ. ಇವರು ಮುಂದೂ ಕೂಡ ಇದೇ ಥರದ ಹುಡುಕಾಟದಲ್ಲೇ ಸಿನಿಮಾಗಳು ಮಾಡ್ತಿರ್ಲಿ ಅಂತೇಳಿ ನಾನು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಸರ್ ಹೇಳ್ತಾ ಇದ್ರು, ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಡೈರೆಕ್ಟರ್ ಎಷ್ಟೇ ಚೆನ್ನಾಗಿ ಕತೆ ಇಟ್ಕೊಂಡಿದ್ರು ಎಲ್ರಿಗೂ ಕಾಣುವಂಗೆ ಮಾಡಬೇಕು ಅಂತ ಅಂದರೆ ವಿಟಮಿನ್ ಎ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೊಡ್ಯೂಸರಿನ ಪಾತ್ರ ತುಂಬ 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 ಹೆಚ್ಚಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಕುಮಾರ್ ಅವರೇ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವ್ರ ಹತ್ರ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ನಂದಕುಮಾರ್ ಅವರೇ, ನೀವು ಮೊದಲು ಏನು ವೃತ್ತಿಯಲ್ಲಿ ಬಿದ್ರಿ, ಇಲ್ಲ ಕಂಪ್ಲೀಟಾಗಿ ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಿದ್ದೀರಾ, ಇಲ್ಲ ಈ ಸಿನಿಮಾಗೆ ನಿಮಗೆ ಹೆಂಗೆ ಅವಕಾಶ ಬಂತು, ಪ್ಲೀಸ್. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ, ಮೊದಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೆ. ಕೋ ಪ್ರೊಡ್ಯೂಸರ್ ಆಗಿ ಮಾಡಬೇಕಾಗಿದ್ದರೆ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು. ಸರಿ, ಆ ಸಿನಿಮಾ ಮಾಡೋಣ, ನೀವು ಕತೆ ಹೇಳಿ ಅಂತೇಳಿ. ಕತೆ ತುಂಬ ಇಷ್ಟ ಆಯಿತು. ಸರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳಿಬಿಟ್ಟು ಆ ಸಿನಿಮಾಗೆ ಹೋದಾಗ ಇವರು ನನಗೆ ಪರಿಚಯ ಆದರು. ಪರಿಚಯ ಆದಾಗ ಮನಸ್ಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ನೋವು ಇಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು. ಸರ್, ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ, ತುಂಬ ನೋವಲ್ಲಿ ಮಾಡಿದ್ದೀನಿ. ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಆ ಸಿನಿಮಾ ನಾನು ನೋಡಿಬಿಟ್ಟು ತೀರ್ಮಾನ ತೊಗೊತೀನಿ ಅಂತ ಹೇಳಿದೆ ನಾನು ಅವ್ರಿಗೆ. ಆ ಸಿನಿಮಾನ ನೋಡ್ಬಿಟ್ಟು ಆದಮೇಲೆ ನನಗೆ ಗೊತ್ತಾಯಿತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ, ಒಂದು ಒಳ್ಳೆ ಇದಿದೆ, ಇವ್ರಿಗೊಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ, ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೈಗೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ. ನಾವು 18ನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀವಿ. ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, ಆ ಸಿನಿಮಾ ತೆಗಿಬೇಕಾಗಿದ್ದರೆ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ. ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದರೆ, ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಡ್ತಾರೆ. ಅಷ್ಟೇ ಕಷ್ಟ, ಅಷ್ಟೇ ಒಂದೊಂದು ವಿಧಾನವೂ ಇರುತ್ತೆ ಅವ್ರಿಗೆ. ಅವ್ರದ್ದೇ ಆದ ಒಂದು ಕನಸಿರುತ್ತೆ. ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ, ಎಷ್ಟು ಜನ ಇದನ್ನು ಮಾಡ್ತಾರೆ ಅಂತ ತುಂಬ ನಾನು ಹೇಳಬೇಕಾಗಿರೋದು ಏನೂ ಇಲ್ಲ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ಯಾರೇ ಆಗಿರಲಿ, ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡಬೇಕು. ನಾನು ಕೇಳೋದು ಇಷ್ಟೇ. ಯಾಕಂದರೆ ಒಂದು ಕತೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಏನೋ ಒಂದು ಇರುತ್ತೆ ಕನಸು. ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ, ಸಿನಿಮಾನೂ ಚೆನ್ನಾಗಿ ಬರುತ್ತೆ. ಏನೋ ಒಂದು ಎಲ್ಲರೂ ಕೇಳ್ದಂಗೆ ಇರುತ್ತೆ. ಯಾರೋ ಮಾತು ಕೇಳಿ ಒಂದು ಇದನ್ನು ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಟೀಮು ಹೊರಟೋಗ್ಬಿಡುತ್ತೆ, ಸಿನಿಮಾನೇ ಕೆಟ್ಟೋಗ್ಬಿಡುತ್ತೆ. ಯಾವತ್ತೂ ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು. ಇದನ್ನು ನಾನು ಕೇಳ್ಕೊತೀನಿ. ದಯವಿಟ್ಟು ಯಾರೇ ಒಬ್ಬರು ಡೈರೆಕ್ಟರ್ ಇರ್ಬೋದು, ಅವ್ರಿಗೆಲ್ಲರೂ ಒಂದು ಇದನ್ನು ಕೊಡಿ. ಅವರು ತುಂಬ ಆ ಸಿನಿಮಾಗಳಿಗೆ ಏನೋ ಒಂದು ಒಳ್ಳೆ ಕತೆ ಕೊಟ್ಟು ಪ್ರತಿಯೊಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ. ಅವರು ಪ್ರತಿಯೊಬ್ಬರು ಹೊಸ ನಾಯಕರನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಹೇಳ್ತಾರೆ ಸುಮ್ಮನೆ ಈ ಸಿನಿಮಾದಲ್ಲಿ ಅವ್ರು ಬಂದರು ಇವ್ರು ಬಂದರು ಸ್ಟಾರ್ ಹಾಕ್ತಾರೆ. ಸ್ಟಾರ್ ಹಣೆ ಬರ ಇದ್ರೆ ಸ್ಟಾರ್ ಹಾಕ್ಬಿಡ್ತಾರೆ, ಹಣೆ ಬರ ಇಲ್ಲ ಅಂದರೆ ಸ್ಟಾರ್ ಆಗಲ್ಲ. ಏನೋ ಒಂದು ನಡ್ಕೊಂಡು ಹೋಗುತ್ತೆ. ಒಂದು ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಒಂದು ತಲೆ ಮೇಲೆ ತರೋದು ಇದೆಯಲ್ಲ, ಇದು ತುಂಬ ಗ್ರೇಟ್ ಆಫ್ ಅಂತ ನಾನು ಕೇಳ್ಕೊತೀನಿ. ಇಂಥ ಡೈರೆಕ್ಟರ್ ಸಿಗಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ನಾವು ಒಬ್ಬ ಹೊಸಬರನ್ನ ನಾವು ಕಲೆ ಮಾಡಿಸಿ ಅದನ್ನು ಒಂದು ಇದ್ರ ಮೇಲೆ ನೋಡಿಸೋದು ಅಷ್ಟು ಸುಲಭ ಅಲ್ಲ. ನಾನು ಇಷ್ಟು ಮಾತುಗಳನ್ನ ಹೇಳಿಬಿಟ್ಟು ಕುಮಾರ್ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ, ನೀವು ನೋಡಿದ್ದೀರಿ, ಅದಕ್ಕೆ ಏನು ಇದನ್ನು ಮಾಡಬೇಕು ಅನ್ನೋದನ್ನ ನಿಮ್ಮ ಕಡೆಯಿಂದ ನೀವು ಕೊಟ್ಟು ಅವ್ರನ್ನ ಗೆಲ್ಸಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈಸ್ ಮಾಧ್ಯಮ ಅಣ್ಣಂದರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಈ ಕತೆ ನಾನು ಸುಮಾರು ಜನಕ್ಕೆ ಹೇಳಿದೆ ನಾನು ಮಾಡಲ್ಲ, ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು. ಆಮೇಲೆ ಇನ್ನು ಕೆಲವರು ಆಶ್ವಾಸನೆ ಕೊಟ್ಟರು. ಒಂದು 2 ವರ್ಷ ಟೈಮ್ ಎಷ್ಟಾಯಿತು. ಕರೋನಾಕ್ಕಿಂತ ಮುಂಚೆ ಈ ಕತೆ ಮೂಲ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ, ಪ್ರೊಡ್ಯೂಸರ್ಸ್ಗೆ. ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರೆಸಿ ನನಗೆ ತುಂಬ ಅವಮಾನ ಆಯಿತು. ಕೆಲವು ಕಡೆ ಅವಮಾನ ಆದಮೇಲೆ
ಸರ್ ಇದು ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗಾರ ಮಾಡಿ ಆಚೆಗೆ ತರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು. ಈ ಕತೆ ಮೂಲ ಎಲ್ಲಿ ಹುಟ್ಟಿತು ಅಂತಂದರೆ ಬಾಂಬೆಲಿ ಹುಟ್ಟಿತು. ಈ ಬಾಂಬೆಗೆ ನಾನು ಟಿ ವಿ ರೈಡ್ಸು ಡಬ್ಬಿಂಗ್ ರೈಡ್ಸ್ ಎಲ್ಲ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ಅಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದರು, ನರೇಶ್ ಪಾಟೀಲ್ ಅಂತ. ಅವರು ಹೋದಾಗ ನೀವು ಡೈರೆಕ್ಟರ್ ಅಲ್ವಾ, ನೀವು ಬನ್ನಿ ಸರ್, ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು. ವಯಸ್ಸಾದ ವೃದ್ಧೆ ವೇಶ್ಯೆ ಅವರು. ಆ ವೇಶ್ಯೆ ಪರಿಚಯ ಮಾಡಿಕೊಟ್ರು. ಇಲ್ಲಿ ಬಾಂಬೆ ಸೆಂಟ್ರಲ್ಲಿ ಒಂದು ಹೋಟ್ಲು, ಅಲ್ಲಿ ಪರಿಚಯ ಮಾಡಿಕೊಟ್ರು. ಅವ್ರು ನೋಡಿದ್ರೆ ಹಣ್ಣು ಮುದುಕಿ ಆಗ್ಬಿಟ್ಟಿದ್ದಾರೆ ಈಗ. 90ರ ದಶಕದಲ್ಲಿ ನಡೆದಿರೋಂಥ ಘಟನೆ ಇದು. ಅಂದರೆ ಅವರು ವೇಶ್ಯ ಈಗ ಕಥೆಯಲ್ಲಿ ನಾಯಕಿ ಮಾಡಿದ್ದಾರೆ ನಮ್ಮ ಇದರಲ್ಲಿ. ಅವರು ಮೂಲ ಅವ್ರು ಇದಾರಲ್ಲ, ಅವ್ರು ತೀರೋಗ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡು ಇವ್ರ ಅಜ್ಜಿ ನನಗೆ ಕತೆ ಹೇಳಿದ್ರು. ನೋಡ್ರಿ ಅವ್ರದ್ದು ಲೈಫು ಈ ವೇಶ್ಯ ಅಡ್ಡಕ್ಕೆ ತಗೊಂಡೋಗಿ ತಗಲಾಕ್ಸಿ ಅಮಾಯಕರನ್ನು ತಗೊಂಡೋಗಿ ಹಾಳು ಮಾಡ್ತಾರಲ್ಲ ಕೆಲವರು, ಆ ಘಟಕದಲ್ಲಿ ನಡೆದಿರೋಂಥ ಘಟನೆ ಅದು. ಆ ಕತೆ ನನಗೆ ಕೇಳಿದಾಗ, ಅವರ ಅಜ್ಜಿ ಹತ್ರ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಈ ಕಥೆನೇ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ. ಸ್ಕ್ರೀನ್ ಪ್ಲೇ ಡೈಲಾಗು ಎಲ್ಲ ಮಾಡ್ಕೊಂಡು ಮೂಲ ಕತೆ ಅಜ್ಜಿಯವ್ರಿಗೆ ತಗೊಂಡು 10% ನನ್ನ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡಿಕೊಂಡು 90% ಅವ್ರ ಅಜ್ಜಿ ಹೇಳಿದ ಕಥೆನೇ ಇದು ಮಾಡಿದೆ. ಆ ಕತೆ ನಾನು ಹೇಳ್ಬಾರ್ದು, ಮೇನು ನಡೆದಿದೆ. ಇವತ್ತು ನನ್ನ ಇದರಲ್ಲಿ ಎಲ್ಲ ದೊಡ್ಡ ಘಟನೆಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ. ಅದು ನಡೆದೋಗಿದೆ ಘಟನೆ. ಆ ಘಟನೆನ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಅದು ಅಜ್ಜಿ ನನಗೆ ಸ್ಪ್ರೆಡ್ ಮಾಡಿದ್ರು. ದಲಿತರು ಮತ್ತು SC ST ಅವರು ಗೌಡ್ರುಗಳು ಹೆಂಗೆ ನಡೆಸ್ಕೋತಾರೆ. ಇವತ್ತೇನೋ ಬರೀ ಕಾನೂನು ಇದೆ, ಕೋರ್ಟ್ ಇದೆ, ಎಲ್ಲ ಇದೆ, ಅಲ್ಟ್ರಾಸಿಟಿ ಕೇಸ್ ಇದೆ, ಎಲ್ಲ ಇದೆ. ಅವತ್ತಿನ ಇದ್ರ ಕಾಲಘಟ್ಟದಲ್ಲಿ ಇಲ್ಲ ಅದೆಲ್ಲ. ಆ ಟೈಮಲ್ಲಿ ನಡೆದಿರೋಂಥ ಘಟನೆ. 2 ಜನ, ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅಮಾಯಕವಾಗಿ ಇದಾಗ್ಬಿಡುತ್ತೆ. ಕತೆ ನಿಮಗೆ ಎಲ್ಲ ಥಿಯೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ. ಅದೇನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬೆಗೆ ಅಮಾಯಕ ಹುಡುಗಿ, ಅವನು ಅಮಾಯಕ, 2 ಜೀವನದಲ್ಲಿ 2 ಹುಡುಗಿದ ಲೈಫ್ ಹಾಳಾಗೋಗ್ಬಿಡ್ತು. ಆ ಕಥೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬ ನೋವಾಗ್ಬಿಡ್ತು. ಇದು ಮೂಲ ಅರಸೀಕೆರೆ ಶ್ರಾವಣಬೆಳಗೊಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ. ಗೌಡ್ರು ಮತ್ತು ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ ಇದು. ಅವರು ಈ ಕತೆ ಮೂಲ ನಡೆದಿದೆಯಲ್ಲ, ಅವರು ಇಬ್ಬರು ಇಲ್ಲ, ಹೀರೋ ಮತ್ತು ಹೀರೋಯಿನ್ ಆಗಿ ನನ್ನ ಮಾಡಿಸಿದ ಕಥೆಯಲ್ಲಿ ಅವರಿಲ್ಲ. ಆದರೆ ಆ ಅಜ್ಜಿ ಇದ್ದಾರೆ. ಆ ಅಜ್ಜಿಗೆ ನಾನು ಹೇಳಿದೆ, ನಿಮ್ಮ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ. ಆದರೂ ನಾನು ಬಿಡ್ತಾರೇನಪ್ಪ. ಇವತ್ತಿನ ಕಾಲಘಟ್ಟದಲ್ಲಿ ಅವರು ದೊಡ್ಡ ಎಂಬರ್ ಆಗಿದ್ದಾರೆ, ನಾನು ಬಿಡ್ತಾರ? ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ. ಬಾಂಬೆಲಿ ಹೆಂಗೋ ನಾನು ವೇಷಾಡದಲ್ಲಿ ಇದ್ಕೊಂಡು ಎಲ್ಲ ಇದು ಮಾಡಿದೆ. ನಾನು ಆ ಟೈಮಲ್ಲಿ ಘಟನೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ಲು ತುಂಬ ಟಾರ್ಚರ್ ಕೊಟ್ಟಿದ್ರು. ಆ ಟೈಮಲ್ಲಿ ಈಗಲೂ ಟಾರ್ಚರ್ ತಗೋಬೇಕೇನಪ್ಪ ಮಗ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಅಲ್ಲಿ ಫುಲ್ ತುಂಬ ಖುಷಿ ಆಗ್ಬಿಟ್ರು ಅಜ್ಜಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಘಟನೆ ಎಲ್ಲ ಕೇಳಿದಾಗ ನನ್ನ ಮನಸ್ಸಿಗೂ ತುಂಬ ನೋವಾಗ್ಬಿಡ್ತು. ನೋವಾದಾಗ ಈ ಕತೆ ನಾನು ಹೆಂಗಾರ ಮಾಡಲೇಬೇಕಿದ್ದು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ. ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ, ಅಲ್ದ್ಬಿಟ್ಟೆ. ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ, ಕೆಲವರು ದೊಡ್ಡವರು ಮಾಡ್ತೀನಿ ಅಂದರು, ಟೈಮ್ ವೇಸ್ಟ್ ಮಾಡಿದ್ರು. ಕೆಲವರು ಅಡ್ವಾನ್ಸ್ ಕೊಟ್ಟರು, ತಿರುಗಿ ವಾಪಸ್ ಕೊಟ್ಬಿಟ್ರು. ಅದು ಖರ್ಚು ಮಾಡ್ಕೊಂಡಿದ್ದೆ ಸ್ಕ್ರಿಪ್ಟ್ಗೆ, ಖರ್ಚಾಗೋಗ್ಬಿಟ್ಟು. ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು 3 ಲಕ್ಷ ಸ್ಕ್ರಿಪ್ಟು ಮತ್ತು ಡೈಲಾಗ್ ಎಲ್ಲ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಪೂಜೆ ಮಾಡಿದೆ. ಅದ್ರ ತಿರ್ಗಿ ಮತ್ತೆ ನಿಮಗೆ ಬೇಡ, ಇದು ಕತೆ ಒರಿಜಿನಾಲಿಟಿ ಕತೆ ಇದೆ, ನಾನು ಮಾಡಲ್ಲ, ನಾನು ಪ್ರೊಡ್ಯೂಸ್ ಮಾಡಲ್ಲಪ್ಪ, ನೀನು ವಾಪಸ್ ದುಡ್ಡು ಕೊಟ್ಬಿಡು ಅಂದರು. ಎಲ್ಲ ಖರ್ಚು ಮಾಡಿದ್ದೀನಿ, ನನ್ನ ಹತ್ರ ಇಲ್ಲ, ಅಮೌಂಟ್ ಇಲ್ಲ. ನನಗೆ ತುಂಬ ಇದಾಯಿತು, ಟಾರ್ಚರ್ ಆಗೋಯಿತು. ಟಾರ್ಚರ್ ಆದಮೇಲೆ ಈ ಕತೆ ನಾನು ಹೆಂಗಾರ ಮಾಡಲೇಬೇಕು ಅಂತ ಕೆಲವರು ನಮ್ಮ ಸ್ನೇಹಿತರದ್ದು ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು, ಅವರು ಅರ್ಧಕ್ಕೆ ಈ ಕತೆ ತುಂಬ ಟಾರ್ಚರ್ ಕೊಡ್ತಿದ್ದೆ ನಮಗೆ, ಬೇರೆ ಒರಿಜಿನಲ್ ಕತೆ ಮಾಡ್ತಾವೆ ನೀವು, ನಮ್ದು ಇದಾಗ್ಬಿಡುತ್ತೆ, ತೊಂದರೆ ಆಗ್ತದೆ, ಬೇಡ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು, ಕ್ಯಾನ್ಸಲ್ ಮಾಡ್ಕೊಂಬಿಟ್ರು. ಶೂಟಿಂಗ್ ಕಂಪ್ಲೀಟ್ ಆಯಿತು, ಕ್ಯಾನ್ಸಲ್ ಆಗೋಯ್ತು. ಈ ಕತೆ ನಾನು ತೆರಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ನಂದಕುಮಾರ್ ಸರ್ ಪರಿಚಯ ಆದರು. ಒಂದೇ ಮಾತು ಹೇಳಿದ್ರು, ಈ ಕತೆ ನೋಡಪ್ಪ, ನೀನು ಏನು ಶೂಟ್ ಮಾಡಿದೆ, ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ, ಅದು ನನಗೆ ಫುಲ್ ಏಟಿಂಗ್ ಇದರಲ್ಲಿ ಡಬ್ಬಿಂಗ್ ಆಗೋಗಿತ್ತು. ಆ ಟೈಮಲ್ಲಿ ನೋಡಿದ್ರು, ಸಿನಿಮಾ ನೋಡ್ಬಿಟ್ಟು ನಾನು ಓಕೆ ಮಾಡ್ತೀನಿ, ಓಕೆ ಆದರೆ ಇಲ್ಲಾಂದ್ರೆ ಅಲ್ಲ ಅಂದರು. ಅವ್ರು ಬರೋ ಗಂಟು ನನಗೆ ಸಖತ್ ಟೆನ್ಷನ್ ಆಗೋಯ್ತು.
ಟೆನ್ಷನ್ ಆಗೋಯ್ತು. ಏನಂತಾರೆ ಏನೋ ಅಂದ್ಬಿಟ್ಟೆ. ನಮ್ಮ ಆಫೀಸರ್ ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು. ಅಯ್ಯೋ ಪೂಜ್ಯ ಗುರು ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂದ್ಕೊಂಡೆ 2-3 ಸಲ ವೆಯ್ಟ್ ಮಾಡಿದೆ. ನನಗೆ ನಿದ್ದೆ ಬರ್ತಾಳೆ, ತೆರೆ ಮೇಲೆ ತರಬೇಕು, ಏನೋ ಮಾಡಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ ತರಬೇಕು ಅಂದ್ಬಿಟ್ಟು ಹಗಲು ರಾತ್ರಿ 3 ದಿವಸ ನನಗೆ 1 ವಾರ ಕಳೆದಂಗೆ ಆಗೋಯ್ತು. ಆ ಟೈಮಲ್ಲಿ ಬಂದರು ಅನಂತಕುಮಾರ್ ಸರ್ ಬಂದರು. ಇವ್ರಿಗೂ ತುಂಬ ಅನುಭವ ಇದೆ, ಸುಮಾರು ಸಿನಿಮಾಗಳು ಎಲ್ಲ ಮಾಡಿದ್ದಾರೆ. ಒಂದು ಕನಕ ಪುಷ್ಪ ಒಂದು 2-3 ಸಿನಿಮಾಗಳು ಮಾಡಿದ್ದಾರೆ. ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡವ್ರ ಜೊತೆ ಎಲ್ಲ ಲಿಂಕ್ ಇದೆ. ಎಲ್ಲ ನೋಡಿದ್ರು ಸಿನಿಮಾ ಬಂದು ನಮ್ಮ ಆಫೀಸಿಗೆ ಬಂದು ಸಿನಿಮಾ ನೋಡಿದ್ರು. ನೋಡಿದ ತಕ್ಷಣ ಮಗ ಡಲ್ ಮಾಡ್ಕೊಂಡು ಫುಲ್ಲು ಬೇಜಾರಾಯ್ತು ಅವ್ರಿಗೆ. ಯಾಕ್ರಿ ಏನು ನನ್ನ ಕತೆ ನಾನು ಶೂಟ್ ಮಾಡಿರೋದು ಇವ್ರಿಗೆ ಇಷ್ಟ ಆಯ್ತದೆ ಇಲ್ವೋ ಅಂತ ಅಂದ್ಬಿಟ್ಟು ನಾನು ತುಂಬ ಟೆನ್ಷನ್ಲಿದ್ದೆ. ಇಂಟ್ರಲ್ ಗಂಟೆ ನೋಡಿದ್ರು ಏನು ಹೇಳಲ್ಲ ಸುಮ್ಮನಿರ್ರಿ ಅಂದರು. ಕ್ಲೈಮ್ಯಾಕ್ಸ್ ಆಯಿತು. ಕ್ಲೈಮ್ಯಾಕ್ಸ್ ಆದ ತಕ್ಷಣ ಬಂದು ತಪ್ಕೊಂಡ್ರು. ಒಳ್ಳೆ ಚಾಲೆಂಜಿಂಗ್ ಆಗೈತೆ ರೀ ಕತೆ, ನಾನು ಮಾಡ್ತೀನಿ ರೀ, ಕಂಟಿನ್ಯೂ ಮಾಡ್ತೀನಿ, ರಿಲೀಸ್ ಮಾಡೋಣ ರೀ, ನಿಮ್ಮಂಥ ಡೈರೆಕ್ಟರ್ ಬೇಕು ಅಂತ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ನಾಯಕಿ ಕುಂಕುಮ್ ಹರಿಹರನ್ ಅಂತ ಇವರು ಕತೆ ಹೀರೋಯಿನ್ ಕ್ಯಾರೆಕ್ಟರ್, ಮೇನ್ ಹೀರೋಯಿನ್ ಮೇಲೆ ಕತೆ ಹೋಗಿರೋದು, ನಾಯಕಿ ಪಾತ್ರ. ಇವರು 56 ಜನ ಹೀರೋಯಿನ್ನು ನಾನು ನಮ್ಮ ಆಫೀಸ್ಗೆ ಬಂದು ನಾಳೆ ಬರ್ತೀವಿ ಅಂತ ಬಂದು ಹೊಂಟೋದ್ರು. ಆಮೇಲೆ ಯಾರಪ್ಪ ರಾಘವೇಂದ್ರ ಸ್ವಾಮಿಗಳೇ, ಯಾರಪ್ಪ ಈ ಕಥೆ ನಾಯಕಿ ಎಲ್ಲಿ ಇದ್ದೀರಪ್ಪ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಿಗೆ. ಆ ಟೈಮಲ್ಲಿ ಅವ್ರ ಅಮ್ಮ ಇಲ್ಲ, ಪಾಪ ಅವರು ತೀರೋಗ್ಬಿಟ್ಟಿದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಈ ಕಥೆ ಹೇಳಿದ ತಕ್ಷಣ ಅವ್ರ ಅಮ್ಮ ಇಲ್ಲ, ನನ್ನ ಮಗಳ ಕೈಲಿ ಕುಂಕುಮ ಅವ್ರ ಕೈಲಿ ನಾನು ಮಾಡಿಸ್ತೀನಿ ಅಂತಂದ್ಬಿಟ್ಟು ಕರೆಸಿದ್ರು. 2 ಸರಿ ಮೀಟಿಂಗ್ ಆಯಿತು. ಮೀಟಿಂಗ್ ಆದಮೇಲೆ ಕತೆ ಓಕೆ ಮಾಡಿ ಅವ್ರು ಏನಿದೆ ಅಗ್ರಿಮೆಂಟ್ ಮಾಡ್ಕೊಂಡೆ ಅವರು ಬಂದು ಚೆನ್ನಾಗಿ ಅಭಿನಯಿಸಿದ್ರು. ಸಾಂಗ್ಗಳು ಎಲ್ಲ ಚೆನ್ನಾಗಿ ನಾನು ಏನು ಅನ್ಕೊಂಡಿದ್ದೆ ಅದೇ ಥರ ಎಲ್ಲ ನೀಟಾಗಿ ಎಲ್ಲ ಮಾಡಿಕೊಟ್ರು. ಕೊಡ್ತೀನಿ ಅವ್ರ ಕೈಲಿ ಮಾತಾಡಿ. ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಇದೆ. ನಾನು ಎಲ್ಲ ನ್ಯೂಸ್ ಪೇಪರಲ್ಲೂ ಮುಂಬೈ ಮೂಲದ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ಬಟ್ ನಾನು ಕನ್ನಡದವಳು, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು. ಸೊ ನಾನು ಕನ್ನಡದವಳು. ಆ್ಯಂಡ್ ಸರ್ ಕುಂಕುಮ್ ಹರಿಹರನ್ ಅಲ್ಲ, ಕುಂಕುಮ್ ಹರಿಹರ್, ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ, ಕಲಬುರಗಿ ಆ ಕಡೆ ಎಲ್ಲ, ಸೊ ಆ ಹರಿಹರ. ಸೊ ಸಿನಿಮಾ ಬಗ್ಗೆ ಅಂತ ಬಂದಾಗ ನಮ್ಮ ಡೈರೆಕ್ಟರು ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ನಾನು ಮಾಡಿದ್ದೀನಿ, ನಮ್ಮ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಿಲ್ಲ, ಎಲ್ಲ ಅವರೇ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ. ಇದು ರಿಯಲ್ ಲೈಫಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಡ್ಸ್. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸ್ಟೋರಿ ಕೇಳ್ಬಿಟ್ಟು ಒಪ್ಕೊಂಡೆ. ಆ್ಯಕ್ಚುಲಿ ನಾನು ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು. ಸಿನಿಮಾ ಮಾಡಿದ್ವಿ, ಹೇಗೋ ಮುಗೀತು. ಈಗ ರಿಲೀಸಿಗೆ ಬಂದಿದೆ. ಸಿನಿಮಾ ನಾನು ನೋಡಿಲ್ಲ, ಡಬ್ಬಿಂಗ್ ನಾನು ಮಾಡಿಲ್ಲ. ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬೇರೆ ಥರ ಬೇಕಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಸಿನಿಮಾ ನೋಡಿಲ್ಲ. ಸೊ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಹೇಳೋಕ್ಕಾಗಲ್ಲ. ಜನರು ನೋಡ್ತಾರೆ, ಅವರು ಬೆಳೆಸ್ತಾರೆ ಅಷ್ಟೇ ಸರ್. ಹಾಂ ಸರ್, ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್. ಡಬ್ಬಿಂಗ್ ಬಂದ್ಬಿಟ್ಟು ಮಾಡ್ಸೋಕ್ಕೆ ಆ ಟೈಮಲ್ಲಿ ಫುಲ್ ತೊಂದರೆ ಆಗಿತ್ತು. ಏನು ತೊಂದರೆ ಅಂತಂದರೆ ಅವ್ರ ಅಮ್ಮ ತೀರೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ಫೋನ್ ಮಾಡಿದೆ 2-3 ಸರಿ. ತುಂಬ ಕಷ್ಟದಲ್ಲಿದ್ದರು ಆ ಟೈಮಲ್ಲಿ. ಸರಿ ನಮಗೆ ವಿಧಿಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟೆ. ಚಿತ್ರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಡಬ್ಬಿಂಗ್. ಚೆನ್ನಾಗಿ ಮಾಡಿದ್ದಾರೆ ಸಿಂಗರು. ಮನಸ್ಸಲ್ಲಿತ್ತು. ಎಲ್ಲರೂ ನಂಗೆ ಸಿಕ್ಕಿಲ್ಲ ಚಾನ್ಸು. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿದ್ರು, ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು. ನೀವಪ್ಪ ಡೈರೆಕ್ಟ್ ಇದ್ದಾರೆ ಮಾಡ್ತೀವಿ ಅಂತ ಕೇಳಿದ್ರು. ನಂಬರ್ ಇದ್ರು ಕೂಡ ನಾನು ಮಾತಾಡ್ತೀನಿ ಅಂತಂದೆ. ನಾವು ಇವ್ರ ಹತ್ರ ಕುಮಾರ್ ಸರ್ ಹತ್ರ ಒಂದ್ಸರಿ ಕಾಲ್ ಮಾಡಿದೆ, 1 ವರ್ಷದಿಂದ. ಸರಿ ಬಿಡಪ್ಪ, ಯಾವ್ದಾದ್ರು ಚಾನ್ಸ್ ಸಿಕ್ಕಾಗಿ ಹೇಳ್ತೀನಪ್ಪ ಅಂತ ಹೇಳಿದರು. ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆದಮೇಲೆ ಒಂದು ದಿವಸ ಕಾಲ್ ಮಾಡಿದ್ರು, ಒಂದು ಆಡಿಷನ್ ಇದೆ ಬಾರಪ್ಪ ನೋಡೋಣ ಅಂತವ. ಕುಮಾರ್ ಸರ್ ಮೀಟ್ ಮಾಡಿದಾಗ ಅವಾಗ ಇವೊಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದ್ರು. ಅವ್ರ ಸಲ ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ಸರಿ, ಸ್ಟೋರಿ ಏನು ಹೇಳಿಲ್ಲ ಅವ್ರು ನನಗೆ. ಬಂದೆ, ಅವ್ರು ಕೊಟ್ಟು ಪಾತ್ರ ನಾನು ಮಾಡಿದೆ. ಹಂಗಾಗಿ ನನ್ನ ಜವಾಬ್ದಾರಿಗೆ ನಾನು ಪಾತ್ರ ವಹಿಸಿದ್ದೀನಿ. ಆಲ್ರೆಡಿ ಕುಮಾರ್ ಸರ್ ಮಾತಾಡಿದ್ದಾರೆ, ನಮ್ಮ ಕುಮಾರ್ ಸರ್ ಮಾತಾಡಿದ್ದಾರೆ.
ಪ್ರೊಡ್ಯೂಸರ್ ಅದ ಎಲ್ಲ ಅವ್ರು ಮಾತಾಡಿದಾಗಿ ನಾನು ಹೆಚ್ಚಿಗೆ ಮಾತಾಡೋಷ್ಟು ನಮ್ಮ ಹತ್ರ ಏನಿಲ್ಲ. ಕುಮಾರ್ ಸರ್ ಡೈರೆಕ್ಟರ್